ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ವಿ ನಮ್ಮ ಮನೇಲಿ ನಮ್ಮಮ್ಮ ಮಟನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಟನ್ ಸಾಂಬಾರು ಮಾಡಿದ್ರು. ಸೊ ಇವತ್ತು ಭಾನುವಾರ ಅಂತೀನಿ, ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ನಾನ್ ವೆಜ್ ತಿನ್ನಲ್ಲ. ತಿಂದರೆ ಬರೀ ನಾನು ಗಾನವಿ. ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡೋರೆ, ತಿಂಡಿ ಏನೂ ಮಾಡಿಲ್ಲ, ಈ ಕಡೆ ರೊಟ್ಟಿನೂ ಮಾಡಿಲ್ಲ. ರೊಟ್ಟಿ ಮಾಡೋರೆ ಸುಮ್ಮನೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ರೊಟ್ಟಿ ತಿಂಡಿ ಏನೂ ಮಾಡೇ ಇಲ್ಲ. ಅದಕ್ಕೆ ಅದೇ ತಾಳಿ ಹೇಳ್ತೀನಿ. ಅದಕ್ಕೆ ಈಗ ತಿಂಡಿ ಅನ್ನ ಸಾಂಬಾರೇ ಗೈಸ್. ಆದರೆ ನಮ್ಮ ಅಪ್ಪಂಗೆ ಮತ್ತು ನಮ್ಮ ಅಮ್ಮಂಗೆ ಚಿತ್ರಾನ್ನ ಮಾಡ್ಕೊಂಡವ್ರೆ. ನಮ್ಮ ಗಾನವಿ ಇಲ್ಲಿ ಅವಳೆ ತಟ್ಟೆ ತುಂಬ ಅನ್ನ ಇಕ್ಕೊಂಡು ಊಟ ಮಾಡ್ತಾವಳೆ ಗೈಸ್. ಜೊತೆಗೆ ಏನೋ ನೋಡ್ತಾವಳಪ್ಪ. ಏನು ನೋಡ್ತಿದ್ಯಾ ಗಾನು? ಕೆ ಡ್ರಾಮಾ ಗೈಸ್. ನಾನ್ ವೆಜ್ ಊಟ ಆದ್ಮೇಲೆ ಒಂದೊಂದು ಬಾಳೆಹಣ್ಣು ಇದೆಯಲ್ಲ, ಅದಂತೂ ಬೆಸ್ಟ್ ಫೀಲಿಂಗು. ಗಾನು ತಗೋ ಸ್ವಲ್ಪ ಬಾಳೆಹಣ್ಣು ನೆಂಚ್ಕೋ. ಖಾರ ಆಗಿದೆ ಅಂತ ಗೊತ್ತು, ನರಳಾಡ್ತೋಳು ನಮ್ಮ ಗಾನು. ಗೈಸ್ ನಮ್ಮ ಅಪ್ಪನೀಗ ಚಿತ್ರಾನ್ನ ತಿನ್ಕೊಂಡೀಗ ಹೊರಡ್ತವ್ರೆ. ಹೆಂಗಿತ್ತು ಪಾಪ ಚಿತ್ರಾನ್ನ? ಸರಿ, ಬಾಯ್ ಗೈಸ್. ಹಾಗಂತ ಇವಾಗ ನಮ್ಮಪ್ಪ ಒಂದು 3 ಟ್ಯಾಬ್ಲೆಟ್ಸ್ ಹೇಳಿದ್ದಾರೆ. ಅದೇ ಶುಗರ್ದು, BP-ದು, ಜೊತೆಗೆ BP-ದು, ಇನ್ನೊಂದು ಕೊಲೆಸ್ಟ್ರಾಲ್ದು. ಸೊ ಈಗ ಆ ಮಾತ್ರೆಗಳನ್ನ ಬೇರೆ ತಗೊಂಡು ಬರಬೇಕು ಗೈಸ್. ಗ್ಯಾಪ್ನದಲ್ಲಿ ತಗೊಂಡು ಬಾ ಅಂತ ಹೇಳೋರೆ. ನೆನ್ನೆನೇ ಹೇಳಿರು, ಬಟ್ ನಂಗೆ ಗ್ಯಾಪ್ನೇ ಇರಲಿಲ್ಲ ಗೈಸ್. ನಮ್ಗೆ ಆನವಿ ಯಾವಾಗಲಿಂದ ತಿಂತಾನೆ, ಅವಳೆ ಮುಗಿಸೇ ಇಲ್ಲ ಗೈಸ್. ನಮ್ಮಮ್ಮ ಫಸ್ಟೇ ಬೆಳ್ಳಗವ್ರೆ, ಇನ್ನು ಇವಾಗ ಬೇರೆ ಫೇರಿಂಗ್ ಲವ್ಲಿ ಹಚ್ಬಿಟ್ಟು ಇನ್ನೂ ಬೆಳ್ಳಗಾಗೋರಪ್ಪ. ಹಾಂ, ಯಾಕಮ್ಮ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದೆ? ಪಾಪ ಗಾನೆ ವಿತ್ ಕ್ರೀಮ್ ತಾನೇ ಅದು, ಸುಮ್ಮನೆ ನೋಡೋಣ ಗೈಸ್. ಎಷ್ಟೋ ದಿನದ ನಂತರ ಆ್ಯಕ್ಚುಲಿ ನಾನು ಟೀನ ಕೇಳ್ಕೊಂಡು ಮಾಡಿಸ್ಕೊಂಡು ಈಗ ಕುಡಿತಿರೋದು. ಆ್ಯಕ್ಚುಲಿ ಇಷ್ಟು ದಿನ ನಾನು ಟೀನೇ ಕುಡಿತಿರ್ಲಿಲ್ಲ, ಜೊತೆಗೆ ಟೀ ಕುಡಿಯೋಕೆ ಯಾಕೋ ಮನ್ಸಿಗೂ ಬರ್ತಿರ್ಲಿಲ್ಲ. ಬಟ್ ಯಾಕೋ ಇವತ್ತು ಟೀ ಕುಡಿಬೇಕು ಅಂತ ಅನ್ನಿಸ್ತು, ಸೊ ಕುಡಿತಿದ್ದೀನಿ. ಅಮ್ಮ ಇನ್ನೊಂದೇನು ಗೊತ್ತೇನಮ್ಮ, ಟೀಗಿಂತ ಕಾಫಿನೇ ಬೆಸ್ಟು ಅಂತಾರೆ ಕಣಮ್ಮ. ಈ ಹಾರ್ಟ್ ಅಟ್ಯಾಕ್ ಇದೆಲ್ಲ ರೆಡ್ಯೂಸ್ ಮಾಡುತ್ತಂತೆ. ಅಲ್ಲ ಅಂದರೆ ಕಾಫಿನೂ ಬೆಸ್ಟು ಅಂತಿರೋದು. ಕಾಫಿನೂ ಕುಡಿಬೇಕು. ಕಾಫಿ ಕುಡಿಯೋರಿಗೆ ಕಾಫಿ ಬೆಸ್ಟು, ಟೀ ಕುಡಿಯೋರಿಗೆ ಟೀ ಬೆಸ್ಟು ಅಂತಾರೆ. ಅವರು ಇದನ್ನು ವಾದ ಮಾಡ್ತಾರೆ. ಎಂಥದ್ದು ಇಲ್ಲ ಕಣಮ್ಮ, ನೀನು ಹಂಗೆ ವಾದ ಮಾಡೋದು. ಬ್ರೆಡ್ಡು ಹೆಲ್ತಿಗೆ ಕೆಟ್ಟದ್ದು ಅಂದರೆ ಯಾಕೆ ನಾನು ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿಲ್ವಾ ಅಂತ ಹೋಗ್ತಿದ್ನಲ್ಲ ಸ್ಕೂಲಿಗೆ, ಆಗ ಬೆಳಗ್ಗೆ ಹೊತ್ತು ನಾನು ಬ್ರೆಡ್ ಕಾಫಿನೇ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಸ್ಕೂಲ್ ಮುಗಿಯೋವರೆಗೂ ಹಂಗೆ ಮಾಡಿದ್ದಾರೆ ಗೈಸ್. ಇಲ್ಲಿ ನಾವಪ್ಪ ದುಡ್ಡಿಟ್ಟವ್ರು 1000 ರೂಪಾಯಿ. ಹೋಗಿ ಮೆಡಿಸಿನ್ನ ತಗೊಂಡು ಬರೋಣ ಬನ್ನಿ ಗೈಸ್. ನಮ್ಮ ಗಾನವಿ ನಾನು ಹೇಳ ನಾನು ಏನಂದೆ ಈಗ? ಬರೀ ನಾನು ಹೇಳಲ್ಲ ಅಂದೆ. ಹೇಳಲ್ಲ ಗೈಸ್. ನಮ್ಮ ಗಾನವಿಗೆ ಇವತ್ತು ಕಾಲೇಜು ರಜಾ ಆಗಿರೋದ್ರಿಂದ ಆ ಫಿಲಮ್ ನೋಡ್ಕೊಂಡು ಕೂತವಳೆ ಆಯ್ತಾ. ಇದನ್ನ ಹೇಳಕ್ ಬಂದಿದ್ದು, ನೀನ್ ಏನ್ ಅನ್ಕೊಂಡೆ? ಅಮ್ಮ ಗಾನವಿಗೆ ಇದು ನಾಳೆನೂ ಗೌರ್ಮೆಂಟ್ ಹಾಲಿಡೇ ಅಂತ ಕಣಮ್ಮ. ಇವತ್ತು ನಾಳೆ 2 ದಿನ. ನಾಳೆನೂ ಗಾನವಿಗೆ ಕಾಲೇಜ್ ರಜಾ. ಹಂಗಾರೆ ನಾಳೆ ಎಲ್ಲಾರು ಹೋಗ್ಬಿಟ್ಟು ಬರೋಣ ಸಕಲೇಶ್ಪುರ ಸೈಡ್. ರಜಾ ಹಾಕು ನೀನು. ಹೌದಾ, ಬಾ ಹೇಳ್ಕೊಡ್ತೀನಿ ಹಂಗಾರೆ. ಅಂಕಲ್ ಡಯಾಪ್ರೆಡ್ M2 2 ಶೀಟ್ ಅಕ್ಕ. ಹಂಗೆ ಇದ್ಕೊಡಿ. ಟೆಸ್ಲಾಕ್ CT40 2 ಶೀಟು, ಆಮೇಲೆ ಅಜಾಟ್ರಾ 10 mg 1 ಶೀಟ್ ಕೊಡಿ. ಅಸ್ಟರ್ 10 ಗೈಸ್. ಆದರೂ ಸುಮಾರು ದಿನದಿಂದ ನಮ್ಮ ಮನೆ ಪಕ್ಕದ ಮನೇಲಿ ಅದು ಇದು ಏನೇನೋ ಕನ್ಸ್ಟ್ರಕ್ಷನ್ ಅಂದರೆ ಏನೋ ಅಂಚೆ ಶೀಟ್ ಏನೋ ಹಾಕಿಸ್ತಾರೆ. ಅದ್ರದ್ದು ಸ್ವಲ್ಪ ಸೌಂಡು, ಕಬ್ಬಣ ಕುಯ್ಯೋದು ಅದು ಇದು. ನಮ್ಮ ಗಾನವಿನೂ ಎದ್ಲು ಈಗ. ಇವಾಗ ಏನವ ಕುತ್ಕೊಂಡು ಓದ್ಕತ್ತೀಯಾ? ಓದ್ಕತ್ತೀಯ ಈಗ? ನೋಡಿಲಿ, ನಿಂಗೆ ಓದ್ಕತ್ತಿ ಅಂತ ಕೇಳೋದು ತಪ್ಪ. ರಾತ್ರಿ ಸುಮ್ಮನೆ ಬಿಲ್ಡಪ್ ಕೊಡ್ತೀಯಲ್ವ, ರಾತ್ರಿ ಓದ್ತೀನಿ ಅಂತ. ಅವಳು ಫೋನು ಅದು ಇದು ಸೀರೀಸ್ ನೋಡ್ಕೊಂಡೆ ಸುಮ್ಮನೆ ಅವಳು ಲೇಜಿ ಆಗ್ತಾವಳು ಅವಳು. ಈ ಬೆಳಗ್ಗೆಯಿಂದ ಕೂತಾಳೆ ಗೈಸ್. ಇವಾಗ ಎಣ್ಣೆ ಹಚ್ಕೊತಾವಳೆ. ಏನು ಹೇಳೋದು ಹೇಳಿ ನಿಮಗೆ?
ನಗಾಡ್ತೀಯಪ್ಪ, ಹೇಳಿದ್ರೆ ನಗಾಡ್ತೀಯ. ಎಣ್ಣೆ ಹಚ್ಕತಿ 10 ನಿಮಿಷಕ್ಕೆ ಸ್ನಾನಕ್ಕೆ ಹೋಯ್ತೀಯಪ್ಪ. ಪ್ರಯೋಜನ ಏನು? ಹಾ, ಅರ್ಧ ಗಂಟೆ. ಪ್ರಯೋಜನ ಏನು? ಇರ್ಬೇಕು ಒಂದ್ 2 ಅವರ್ ಆದ್ರೂ ಬಿಸಿಲು ಕುತ್ಕ. ಪಾಪ ಮಾತ್ರೆ ತಂದಿದ್ದೀನಿ. ಯಾಕಣ್ಣ ಏನಾಯ್ತು? ಏನಿಲ್ಲ ಇಲ್ಲ ಅಣ್ಣ ಹೊಡ್ಕಾತು. ನಮ್ಮಣ್ಣ ಅಮಾಸೆ ಹುಣ್ಣಿಮೆಗೆ ಬುಕ್ ತೆಗಿಯೋದು, ಅದು ಬುಕ್ಕಲ್ಲಿ ಓದೋದು ಬರೆಯಲ್ಲ. ಗೈಸ್, ಈಗ ತಾನೇ ಮಿಂತ್ರಾಯಿಂದ ಒಂದು ಪಾರ್ಸಲ್ ಬಂತು. ಏನಿದು ಅಂತ ಗೊತ್ತಿಲ್ಲ, ಆದರೆ ಇದು ನಮ್ಮಮ್ಮ ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ಲಾ? ಗೈಸ್, ನಮ್ಮಮ್ಮನೇ ತರಿಸಿರೋದು. ನನಗಂತೂ ಏನೋ ತರಿಸೋರಂತೆ. ಸೊ ನೋಡೋಣ ಬನ್ನಿ. ಇದು ಪ್ರಾಡಕ್ಟ್ ಏನೋ ತಲೆಗೆ ಹಚ್ಕೊಳ್ಳೋದಂತೆ. ಇವಾಗಲೇ ನಿಮಗೆ ತಲೆಗೆ ನಂಗಲ್ವಾ ಮತ್ತೆ ಇದು? ನಿನೀಗ ನಂಗೂ ನಿಂಗೆ ಇಬ್ರಿಗೂ ಒಂದೇ ಅಲ್ವಾ? ಎಲ್ಲಮ್ಮ ಇದೆ. ಓ ಗಾಯ್ಸ್, ಹೇರ್ ಸಿರಮ್ ನೋಡಿ ಇಲ್ಲಿ. ಈಗ ಬನ್ನಿ, ಇವಾಗ ಒಂದ್ಸಲ ಇದನ್ನ ತಲೆಗೆ ಹಚ್ಕೊಂಡು ನೋಡೋಣ. ತಲೆಗೆ ಹಚ್ಕೊಳಕ್ ಸ್ನಾನ ಮಾಡ್ದಾಗ ಅಂತ ನಿನ್ಗೂ ಗೊತ್ತು, ಯಾಕೆ ಇದ್ ಮಾಡ್ತೀಯ? ಡ್ರೈ ಏರ್ ಅಂತ ಇರೋದ್ ಕಣಮ್ಮ. ಸುಮ್ನಿರ. ಎಲ್ಲ ಕೊಡಿಲ್ಲ ಅವ್ಳು ವ್ಯೂವರ್ಸಿಗೆ ತೋರ್ಸೋಣ. ನಾನು ಏನ್ ತರಿಸ್ಕೊಂಡ್ರು ಹಚ್ಕೊತಾರೆ. ಯಾಕೆ ಇವನ್ ತರಿಸ್ಕೊಳ್ಳೋದು ನಾವು ಮುಟ್ಟಂಗಿಲ್ಲ. ಇಲ್ಲ, ಮುಟ್ಟು ಅರೆ ಹಚ್ಕೊಂಬೇಡ. ಎಂತ ಮಗ ನೋಡಿ. ಪಾಪ ಒಬ್ರು ಕಮೆಂಟ್ ಹಾಕೋರೆ, ಬ್ರೋ ನಿಮ್ಮ ಅಪ್ಪಂಗೆ ಪಿರಿಯಾಪಟ್ಟಣ ಬಗ್ಗೆ ಕೇಳಿ. ಪಿರಿಯಾಪಟ್ಟಣನ? ಪಿರಿಯಾಪಟ್ಟಣಕ್ಕೆ ಯಾವಾಗಲೂ ಒಂದ್ಸರಿ ಹೋಗಿದ್ದು ಮಗನೇ. ಯಾಕೆ ಹೋಗಿದ್ದು ಅಂದರೆ ಏನಕ್ಕೋ ಒಂದ್ಸರಿ ಹೋಗಿದ್ದು. ತುಂಬ ಟೈಮ್ ಆಯಿತು, ಮರ್ತಿದ್ದೀನಿ. ನಿನ್ನ ಅಪ್ಪನ ಹತ್ರ ಎಷ್ಟು ಸೈಟ್ಸ್ ಇದೆ, ಅವರನ್ನ ಕೇಳಿ ಹೇಳು ಪ್ಲೀಸ್. ಏನು ಸೈಟ್? ಸೈಟ್ ಅವ್ರಿಗೆ ಎಷ್ಟು ಬೇಕಂತೆ ಮಗನೇ? ಡ್ಯಾಮ್ ಹತ್ರ ಜಾಗ ಯಾವಾಗ ತಗೊಂಡಿದ್ದು, ಅವರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಯಾವಾಗಿಂದ ಮಾಡ್ತಾ ಇದ್ದಾರೆ ಕೇಳಿ. ಡ್ಯಾಮ? ಡ್ಯಾಮ್ ಹತ್ರ ಇಲ್ಲ, ಗೊತ್ತಿಲ್ಲ. ಇವರೇ ಕಮೆಂಟ್ ಆಗೋರೆ. ಯಾವ ಡ್ಯಾಮ್ ಹತ್ರ ಇಲ್ಲ. ಅದೇ ಕನ್ಫ್ಯೂಸ್ ಮಾಡ್ಕೊಂಡವ್ರೆ ಏನು. ನಮ್ಮ ಪಪ್ಪ ಕೋಲಾರ್ಗೆ ಯಾವಾಗಾದ್ರೂ ಬಂದಿದ್ದಾರೆ. ನಿಮ್ಮ ಅಂತ ಹಾಕಕ್ ನಮ್ಮ ಅಂತ ಹಾಕೋರೆ. ಕೋಲಾರ ಕಡೆ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ ಮಗನೇ. ಹೋಗಿಲ್ಲ. ಕೋಲಾರ ಯಾವಾಗ್ಲೂ ಹೋಗಿಲ್ಲ. ಕೋಲಾರ ಬಿಡೋ ಮಗನೇ, ಚಿನ್ನದ ಗಣಿ, ಚಿನ್ನದಂತ ಜನ, ಹಂಗೆ ಮತ್ತೆ ಚಿನ್ನಂತ ಜಾಗ, ಚಿನ್ನ ಬೆಳೆಯೋ ಜಾಗ, ಚಿನ್ನ ಇರೋ ಜಾಗ. ಗಾನೋ ನೋಡಿಲಿ, ನಿಂಗೊಬ್ರು ಕಮೆಂಟ್ ಹಾಕೋರೆ. ಏನಂತ ಗೊತ್ತಾ? ಗಾನಿಗೆ ಹೇಳಿಬ್ರು ಅಮ್ಮನಿಗೆ ಹೆಲ್ಪ್ ಮಾಡು ಅಂತ. ಯಾಕಂದ್ರೆ ಮುಂದೆ ಗಂಡನ ಮನೆಗೆ ಹೋಗುದಕ್ಕೆ ಕೆಲಸ ಕಲಿತಂತೆ ಆಗುತ್ತೆ. ಪಾತ್ರೆ ಗೀತ್ರೆ ತೊಳಿ ಅಂತ ಹೇಳಿಬ್ರು. ಪಾಪ ಅಮ್ಮ ಒಬ್ಬರೇ ಮಾಡುತ್ತಾರೆ. ಹುಷಾರಿಲ್ದೋದಾಗ ತೊಳಿತೀನಿ ನಾನು. ಪಾಪ ಮಿಕ್ಕಿದ ಟೈಮಲ್ಲೂ ಹೆಲ್ಪ್ ಮಾಡ್ಬೇಕು ತಾನೆ? ಹಾ, ನೀನ್ ಹೆಣ್ಣು ಹುಡುಗಿ ಕಡೆ ನೀನು. ಏನ್ ಗಣ್ಣು? ನೀನ್ ಬಾ, ಪಾತ್ರೆ ತೊಳಿ ಬೇಗ ಬಾ, ಬೇಗ ಬಾ. ಪಾಪ 10 ಎಕರೆಗೆ ಏನ್ ಹಾಕಿದೀರಾ ಬ್ರೋ ಅಂತ ಹಾಕೋರೆ. 10 ಎಕರೆ ಅಲ್ಲಿ ಏನು ಹಾಕಿದೀನಿ ಮಗನೇ? ಕ್ವಾರೆ ಅಲ್ವಾ, ಅಲ್ಲಿ ಏನು ಹಾಕಿಲ್ಲ. ಅದು 7 ಎಕರೆ 23 ಕುಂಟೆ ಬರೀ ಇದು ಕಲ್ಲಿರೋ ಜಾಗ. 2 ಎಕರೆ 30 ಕುಂಟೆ ಮಾಮೂಲಿ ರೆವಿನ್ಯೂ ಲ್ಯಾಂಡ್. ನಿಮ್ಮ ಅಪ್ಪಗೆ ಕೇಳಿ 1 ಎಕರೆಗೆ ಎಷ್ಟು ಪ್ರೈಸ್ ಅಂತ. ಎಲ್ಲಿ? ಅಲ್ಲೇ ಅನ್ಸುತ್ತೆ ಕ್ವಾರೆ. ಅವ್ರದ್ದು ಯಾವ ಊರ? ಗೊತ್ತಿಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಕೇಳೋರೆ. ನಾನು ಕುಂಟೆ 2 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. ಎಕರೆಗೆ ಒಂದು 65 ಲಕ್ಷ. ಹೌದಾ? 65 ಲಕ್ಷ. ಚಿತ್ರದುರ್ಗ ಬಗ್ಗೆ ಕೇಳಿ ನಿಮ್ಮ ಅಪ್ಪ ಹತ್ರ ಅಂತ ಒಬ್ರು ಹಾಕೋರೆ. ಚಿತ್ರದುರ್ಗ ಬಗ್ಗೆ ನಮ್ಮ ಹಾಸನಿಂದ ಕರೆಕ್ಟಾಗಿ 200 ಕಿಲೋಮೀಟರ್ ಆಗುತ್ತೆ. ನಾವಲ್ಲಿ ಬೈಪಾಸ್ ರೋಡ್ ಆಯ್ತಾ ಇತ್ತಲ್ಲ, ಅವಾಗ ಓಡಾಡುವು ಅಲ್ಲಿ ಇದಕ್ಕೆ ಹೊಸಪೇಟೆ, ಕೊಪ್ಪಳ. ಚಿತ್ರದುರ್ಗ ಸಖತ್ ಬಿಸಿಲು ಮಗನೆ. ಇದು ಬಿಜಾಪುರ ಗೊತ್ತಿಲ್ಲ, ಹೋಗಿಲ್ಲ. ಗೈಸ್, ಆದ್ರೆ ನಮ್ ಗಾನವ್ಯೋಗಳು ಯಾವ್ದೋ ಕಾಂಪಿಟೇಷನ್ಗೆ ಬಿಜಾಪುರಕ್ಕೆ ಹೋಗಿದ್ದಲ್ಲ, ಆ ಖೋಖೋ ಆಡಕ್ಕೆ ಅಂತ. ಬಿಜಾಪುರಗಲ್ಲ, ಅಲ್ಲೇ ಮಳಲಿ ಪಕ್ಕದಲ್ಲಿ ಹೊಳೆ ನರಸೀಪುರ. ನೀನು ಅಲ್ಗೂ ಹೋಗಿಲ್ವಲ್ಲ ಬಿಡು. ನೀನ್ ಎಲ್ಲಿ ಸ್ಕೂಲಲ್ಲೇ ಆಡ ಅಲ್ಲೇ ಸೋಲುವೆ. ಹೋಯ್ತಾಳೆ. ಆಧಾರ್ ಕಾರ್ಡ್ ತೋರಿಸ್ತಾಳೆ, ಹೋಯ್ತಾಳೆ.
ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಒಳ್ಳೆ ನಿದ್ದೆ ಬಂದಿತ್ತು. ನಮ್ಮ ಗಾನವಿನೂ ಅಷ್ಟೇ ಫೋನ್ ಇಟ್ಕೊಂಡಿದ್ಲು, ಅವಳು ಹಂಗೆ ಮಲ್ಕೊಂಡವಳೆ. ಅಮ್ಮ ಈಗ ನಾವಮ್ಮ ಬೇರೆ ಹೊರಗಡೆ ಹೋಗೋಣ, ಹೆಂಗೆ ಏನಾದ್ರು ಚಾಟ್ಸ್ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳಿದ್ರು. ಆಮೇಲೆ ಯಾಕೋ ಇವಾಗ ನೋಡೋರು ಬೇಡ ಅಂತ ಹೇಳ್ತವ್ರೆ. ಟೈಮು ಎಷ್ಟು? ಇನ್ನು 5:15 ಕಣಮ್ಮ. ನಿನ್ನಿಷ್ಟ. ಹೋಗೋಣ ಅಂದರೆ ಹೋಗೋಣ, ತಪ್ಪವ್ರು ನಾಳೆ ಹೋಗೋಣ ಅಂದರೂ ಹೋಗೋಣ. ಹಾಂ, ನಾಳೆ ಹೋಗೋಣ. ಸರಿ, ಡನ್. ಅಡುಗೆ ಆಗಬೇಕಾ? ಹ್ಞೂ ಹ್ಞೂ. ಓ, ನಾಳೆ ಇಡ್ಲಿನಾ? ಹಂಗಾರೆ ಹತ್ಲ ಇಡ್ಲಿ ಸಾಂಬಾರೇ ಮಾಡವ. ನಾಳೆಗೂ ಆಗುತ್ತೆ ಇಡ್ಲಿ ಮಾಡಿದಾಗ. ಬೆಸ್ಟು. ಹ್ಞೂ, ಅದು ತಗೊಬರ್ತೀನಿ. ಹ್ಞೂ ತಗೊಬರ್ತೀನಿ. ಹ್ಞೂ. ಗೈಸ್, ನಮ್ಮ ಮಾಮ ಬಂದವ್ರೆ ಈಗ. ನಮ್ಮ ಗಾನೆ ವಿತ್ ಪ್ರೋಟೀನ್ ಶೇಕ್ ಈಗ ತಗೊಂಡು ಹೋಯ್ತವ್ರೆ ಈಗ ಊರಿಗೆ. ನಿಂಗೆ ಬೇಡವಾಗ ಪ್ರೋಟೀನ್ ಶೇಕು? ನಿಂಗೆ ಬೇಡವಾ? ಎಮ್ಮಮ್ಮ ಡೈರೆಕ್ಟ್ ಊರಾ? ಓ, ಹಿಂಗೆ ಕೂತ್ರೆ ಅಂಡೇನು ಮುರಿಯಲ್ವಾ ಇದರಲ್ಲಿ? ಬಾಳೆಹಣ್ಣು, ಹೂವು, ಮ್ಯಾಟಾ ನೋಡು ಸಂದಿಲಿ ಅಲ್ಲೆಲ್ಲ ನಮ್ಮ ಆಚೆ ನಿಲ್ಲಿಸ್ತಿಲ್ಲ, ಅವ್ಗೆ ಸೇರ್ಕೊಬಿಟ್ಟಿತ್ತು. ಇವತ್ತು ರೀಲ್ಸಲ್ಲಿ ನೋಡ್ಬಿಟ್ಟೆ. ಈಗ ರೆಡಿ ಇತ್ತು ಕಣ, ಈಗ ರೆಡಿ ಏನಿಲ್ಲ, ಅದೇನು ಆರಾಮಾಗಿ ಹಿಡ್ದಾಕ್ಬೋದು. ಸರಿ ಅಮ್ಮಮ್ಮ, ಬಾಯ್. ಸರಿ ಜೋಪಾನ. ಗೈಸ್, ಆ್ಯಕ್ಚುಲಿ ಒಂದು ಕಾಲದಲ್ಲಿ ನಮ್ಮ ಅಪ್ಪನೂ ಆಟೋ ಓಡಿಸೋರೆ. ಬರೀ ಆಟೋ ಅಂತ ಅಲ್ಲ, ಪ್ರತಿ ಒಂದು ಕೆಲಸ ಮಾಡೋರು ಗೊತ್ತಾ ನಮ್ಮಪ್ಪ. ಗಾರೆ ಕೆಲಸ ಮಾಡೋರೆ. ಮಗ ಮಾತ್ರ ಏನು ಕೆಲಸ ಮಾಡ್ತಾನೆ ಇಲ್ಲ. ಗೈಸ್, ಆದ್ರೂ ಮಾತ್ರ ನಿಜ ಇಲ್ಲ, ನಮ್ಮಪ್ಪ ಅಮ್ಮ ನಂಗೆ ಇದುವರೆಗೂ, ನಾನು ಹುಟ್ಟಿದಾಗ್ಲಿಂದನೂ ನಂಗೆ ಇಷ್ಟೇ ಕಷ್ಟ ಅನ್ನೋದೇ ತೋರಿಸಿಲ್ಲ. ಕಷ್ಟ ಅನ್ನೋದೇ ತೋರಿಸಿಲ್ಲ ಗುರು, ಗೊತ್ತಾ? ಅದಕ್ಕೆ ನಮ್ಮ ಅಪ್ಪ ಅಮ್ಮ ಅಂದರೆ ನಂಗೆ ಸಖತ್ ಇಷ್ಟ. ಏನೇ ನಾವು ಹಣ್ಣು ಡಬ್ ಅಂತ ಹೊಡೆದೋಗುತ್ತೆ ಹಂಗೆ. ಮೂಳೆ ಎಲ್ಲ, ಅಂಟಿನ ಮೂಳೆ ಎಲ್ಲ. ಇನ್ನೊಂದ್ಸಲ ಕುತ್ಕೊಳಕ್ ಹೋಗ್ಬಾರ್ದು ಹಂಗೆ. ಯಾವಾಗ ನೋಡು ಬರೀ ಕೆಲಸ ಒಂದು ಮಾಡಬೇಕು. ಯಾವಾಗ ನೋಡು ಕುತ್ಕತಾಳೆ. ಡ್ರಾಮಾ ನೋಡು ಕುತ್ಕ. ಓದ್ಕತ್ತವಳ. ಅದ್ರ ಬಗ್ಗೆ ಏನು ಓದೋ ಕಡೆ ಏನಾದ್ರು ಗಮನ ಐತಾ? ಹಾಂ, ಓಕೆ. ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.